ಸದ್ಗುರುವೇ ನಮಃ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಶಿರಡಿ ಸಾಯಿ ಮಂದಿರ ಹಾಗೂ ದತ್ತಪೀಠದ ವತಿಯಿಂದ ರಘುನಂದನ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಶ್ರೀ ನಂದಿ ಎಜುಕೇಷನ್ ಟ್ರಸ್ಟ್ ಅವರ ವತಿಯಿಂದ ಬಂದು ನಮ್ಮ ಕ್ಷೇತ್ರಕ್ಕೆ ಬರುವಂಥ ಎಲ್ಲ ಭಕ್ತರಿಗೆ ಒಂದು ಪರಿಸರದ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ. ಬೀಜಗಳ ಬಗ್ಗೆ, ಅದಾದ ನಂತರ ನಾವು ಪ್ಲಾಸ್ಟಿಕ್ನ ಹೇಗೆ ಬಳಸಬೇಕು, ಮರಗಿಡಗಳಿಂದ ಆಗುವಂಥ ಉಪಯೋಗಗಳು, ಅದರಿಂದ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನನ್ನು ಕೊಡ್ತಾ ಇದ್ದೀವಿ, ಇದೆಲ್ಲವನ್ನು ಸವಿಸ್ತಾರವಾಗಿ ಮಂದಿರದ ಬಂದಂಥ ಎಲ್ಲ ಭಕ್ತರಿಗೆ ಬೆಳಗ್ಗೆಯಿಂದ ಹಿಡಿದು ಸಂಜೆ ಒಂದು 7-8 ಗಂಟೆವರೆಗೂ ಅದರ ಅರಿವನ್ನು ಮೂಡಿಸಿಕೊಟ್ಟಿದ್ದಾರೆ. ಹಾಗಾಗಿ ವಿಶೇಷವಾದಂಥ ಧನ್ಯವಾದಗಳನ್ನು ನಮ್ಮ ನಂದಿ ಎಜುಕೇಷನ್ ಟ್ರಸ್ಟ್ ಅವರಿಗೆ ನಾನು ತಿಳಿಸ್ತಾ ಇದ್ದೀನಿ. ಹೀಗೆ ನಿಮ್ಮ ಕಾರ್ಯ ಶ್ಲಾಘನೀಯ ಆಗದಂಥದ್ದು. ಇಡೀ ರಾಜ್ಯಾದ್ಯಂತ ಎಲ್ಲರಲ್ಲೂ ಒಂದು ಅರಿವನ್ನು ಮೂಡಿಸೋದ್ರ ಮುಖಾಂತರ ಅನುಗ್ರಹವನ್ನು ಕೊಡಲಿ, ಬಾಬಾರವರ ಅನುಗ್ರಹ ಇರಲಿ. ಪರಿಸರ ಅನ್ನುವಂಥದ್ದೇ ಒಂದು ದೇವರು. ನಾವೊಂದು ಮಂದಿರಕ್ಕೆ ಹೋಗಿ ಒಂದು ದೇವ್ರನ್ನ ನಮಸ್ಕಾರ ಮಾಡೋದು ಒಂದೇ. ಒಂದು ಪರಿಸರದಲ್ಲಿ ನಾವು ಮರಗಿಡಗಳನ್ನ ಬೆಳೆಸಿ ಅದನ್ನು ಸಾಕುವಂಥದ್ದು, ಮುಂದಿನ ಪೀಳಿಗೆಗೆ ನಾವೇನಾದರೂ ಕೊಡುವಂಥದ್ದು ತುಂಬ ಒಳ್ಳೆಯದು. ಹಾಗಾಗಿ ಎಲ್ಲರೂ ಕೂಡ ಮರನ ಬೆಳೆಸುವಂಥ ಕೆಲಸವನ್ನು ಮಾಡೋಣ. ಆದಷ್ಟು ಪ್ಲಾಸ್ಟಿಕ್ನ ಕಮ್ಮಿ ಮಾಡ್ಕೊಳ್ಳೋಣ, ಪರಿಸರ ಸ್ನೇಹಿಯಾಗಿ ಬದುಕೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.